ಭಾರತದಲ್ಲಿ 2 ಶತಮಾನಗಳ ಕಾಲ ಬ್ರಿಟಿಷ್ ಆಳ್ವಿಕೆಯು ನಿರ್ದಯ ಶೋಷಣೆ, ಜನಾಂಗೀಯ ವಿಭಜನೆ ಮತ್ತು ಲೂಟಿಯ ಕಥೆಯಾಗಿತ್ತು. 1947ರಲ್ಲಿ ಬ್ರಿಟಿಷರನ್ನು ಅಂತಿಮವಾಗಿ ಹೊರಹಾಕಿದಾಗಲೂ ಅವರಲ್ಲಿ ತಾವು ಶ್ರೇಷ್ಠರು ಅನ್ನೋ ಮನಸ್ಥಿತಿ ಮಾತ್ರ ಹಾಗೆಯೇ ಮುಂದುವರೆದಿತ್ತು. ಅವರ ವಸಾಹತುಶಾಹಿ ವರ್ತನೆಯೂ ಮುಂದುವರಿಯಿತು. ಇದಕ್ಕೆ ಜ್ವಲಂತ ನಿದರ್ಶನವೆಂಬಂತೆ 1960ರ ದಶಕದ ಭಯಾನಕ ಕಥೆಯೊಂದು ಇಲ್ಲಿದೆ. ಯುಕೆಯಲ್ಲಿ ಆಕ್ಸ್ಫರ್ಡ್ನಿಂದ ಸುಮಾರು 1 ಗಂಟೆಯ ಪ್ರಯಾಣದ ದೂರದಲ್ಲಿ ಕೊವೆಂಟ್ರಿ ಅನ್ನೋ ಸಣ್ಣ ನಗರವಿದೆ. 1960 ಮತ್ತು 70ರ ದಶಕಗಳಲ್ಲಿ ಕೊವೆಂಟ್ರಿಯು ದಕ್ಷಿಣ ಏಷ್ಯಾದ ವಲಸೆ ಜನಸಂಖ್ಯೆಗೆ ನೆಲೆಯಾಗಿತ್ತು. ಅವರಲ್ಲಿ ಹೆಚ್ಚಿನವರು ಭಾರತೀಯರಾಗಿದ್ದರು. ವರ್ಷ 1969. ಕೊವೆಂಟ್ರಿಯಲ್ಲಿ ವಾಸವಿದ್ದ ಪ್ರೀತಮ್ ಕೌರ್ ಎಂಬ ಪಂಜಾಬಿ ಗೃಹಿಣಿಯೊಬ್ಬರು ಕೆಲವು ದಿನಗಳಿಂದ ಸ್ವಲ್ಪ ಅಸ್ವಸ್ಥರಾಗಿದ್ದರು ಮತ್ತು ಅದನ್ನು ಪರೀಕ್ಷಿಸಿಕೊಳ್ಳಲು ನಿರ್ಧರಿಸಿದರು. ಆಕೆಯನ್ನು ಪರೀಕ್ಷಿಸಿದ ಅವರ ವೈದ್ಯರು ಆಕೆಯ ಲಕ್ಷಣಗಳು ರಕ್ತಹೀನತೆಯಿಂದ ಉಂಟಾಗುತ್ತಿವೆ ಮತ್ತು ತಾವು ನಡೆಸುತ್ತಿರುವ ಒಂದು ಹೊಸ ಆರೋಗ್ಯ ಯೋಜನೆಯು ಆಕೆಯ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ಇದು ಪೌಷ್ಟಿಕಾಂಶದ ಸಮಸ್ಯೆಯಾಗಿದ್ದರಿಂದ ಅವರು ಆಕೆಗೆ ವಿಶೇಷವಾಗಿ ತಯಾರಿಸಿದ ಹೆಚ್ಚುವರಿ ಪೌಷ್ಟಿಕಾಂಶಯುಕ್ತವಾದ ರೋಟಿ ಅಂದ್ರೆ ಚಪಾತಿಗಳನ್ನು ಒದಗಿಸುವುದಾಗಿಯೂ ಅದು ಅವರ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವುದಾಗಿಯೂ ಹೇಳಿ ಒಪ್ಪಿಸುತ್ತಾರೆ. ಹೇಗೂ ಅವರಂದಂತೆ ಈ ಆರೋಗ್ಯ ಯೋಜನೆಯು ಸಂಪೂರ್ಣವಾಗಿ ಉಚಿತವಾಗಿದ್ದರಿಂದ ಮತ್ತು ಚಪಾತಿ ಭಾರತೀಯ ಆಹಾರದ ದೊಡ್ಡ ಭಾಗವಾಗಿದ್ದ ಕಾರಣ ಪ್ರೀತಮ್ ಅವರು ಅದನ್ನು ಪ್ರಯತ್ನಿಸುವುದರಲ್ಲಿ ಯಾವುದೇ ಹಾನಿಯನ್ನು ಕಾಣಲಿಲ್ಲ ಮತ್ತು ಅವರು ಆ ಯೋಜನೆಗೆ ಸೈನ್ ಅಪ್ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಪ್ರತಿದಿನ ಬೆಳಗ್ಗೆ ವೈದ್ಯಕೀಯ ತಂಡದವರು ಪ್ರೀತಮ್ ಅವರ ಮನೆಗೆ ಬಂದು ಚಪಾತಿಗಳನ್ನು ತಲುಪಿಸುತ್ತಿದ್ದರು ಮತ್ತು ಮಧ್ಯಾಹ್ನದ ಹೊತ್ತಿಗೆ ಅದೇ ವೈದ್ಯಕೀಯ ತಂಡದವರು ಆಕೆಗೆ ಕರೆ ಮಾಡಿ ಆಕೆ ಅದನ್ನು ತಿಂದಿದ್ದಾರೆಯೇ ಅಂತ ಪರಿಶೀಲಿಸ್ತಾ ಇದ್ರು. ಆ ಸಮಯದಲ್ಲಿ ಪ್ರೀತಮ್ಗೆ ತಿಳಿದಿರದಿದ್ದ ಸಂಗತಿಯೆಂದರೆ ಆಕೆ ಮತ್ತು ಈ ಯೋಜನೆಯ ಭಾಗವಾಗಿದ್ದ ಇತರ 20 ಭಾರತೀಯ ಮಹಿಳೆಯರು ತಾವು ಅರಿವಿಲ್ಲದೆ ವಿಷವನ್ನೇ ಸೇವಿಸುತ್ತಿದ್ದೇವೆ ಎಂಬ ವಿಚಾರ. ಆ ಚಪಾತಿಗಳು ವಿಕಿರಣಶೀಲ ವಸ್ತುಗಳಿಂದ ತುಂಬಿದ್ದವು ಮತ್ತು ಅವರು ಅರಿವಿಲ್ಲದೆಯೇ ಬ್ರಿಟಿಷ್ ಸರ್ಕಾರ ನಡೆಸುತ್ತಿದ್ದ ರಹಸ್ಯ ಮಾನವ ವಿಕಿರಣ ಪ್ರಯೋಗದ ಭಾಗವಾಗಿದ್ದರು. ಇದು ಬ್ರಿಟಿಷ್ ಸರ್ಕಾರದ ಅತ್ಯಂತ ಅನೈತಿಕ ಮಾನವ ಪ್ರಯೋಗಗಳಲ್ಲಿ ಒಂದರ ಭಯಾನಕ ಸತ್ಯಕಥೆ. ವಿಶೇಷವಾಗಿ ಭಾರತೀಯ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು 1 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕರಿಂದ ಮರೆಮಾಡಲ್ಪಟ್ಟ ಕಹಿ ಸತ್ಯ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಕೊವೆಂಟ್ರಿ ಎಕ್ಸ್ಪರಿಮೆಂಟ್ನ ಕಥೆಯನ್ನು ವಿವರವಾಗಿ ತಿಳಿಯೋಣ. ನಮ್ಮ ಕಥೆ 1960ರ ದಶಕದ ಆರಂಭದಲ್ಲಿ ಪ್ರಾರಂಭವಾಗುತ್ತದೆ. ಪೀಟರ್ ಎಲ್ವುಡ್ ಎಂಬ ವಿಜ್ಞಾನಿ ತನ್ನ ಕಾರನ್ನು ಚಲಾಯಿಸುತ್ತಾ ಆಲೋಚನೆಗಳಲ್ಲಿ ಮುಳುಗಿದ. ರಕ್ತಹೀನತೆ ಅಥವಾ ಅನೀಮಿಯಾ ಎಂದು ಕರೆಯಲ್ಪಡುವ ಒಂದು ವೈದ್ಯಕೀಯ ರಹಸ್ಯದ ಬಗ್ಗೆ ಆತ ಆಳವಾಗಿ ಯೋಚಿಸ್ತಾ ಇದ್ದ. ಆ ದಿನ ಪೀಟರ್ ಎಲ್ವುಡ್ಗೆ ಒಂದು ವಿಚಿತ್ರ ಕಲ್ಪನೆ ಬಂದಿತು. ಅದುವೇ ಮುಂದೆ 10 ವರ್ಷಗಳ ನಂತರ ಪ್ರೀತಮ್ ಕೌರ್ ಮತ್ತು ಇತರ 20 ಮಹಿಳೆಯರಿಗೆ ವಿಕಿರಣಶೀಲ ಚಪಾತಿಗಳನ್ನು ತಿನ್ನಿಸಲು ಕಾರಣವಾಯಿತು. ಈ ಘಟನೆಗಳ ಸರಪಳಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ರಕ್ತಹೀನತೆ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ಮೂಲತಃ ಹೇಳುವುದಾದ್ರೆ ಇದು ನಮ್ಮ ರಕ್ತವು ನಮ್ಮ ಅಂಗಾಂಶಗಳು ಮತ್ತು ಅಂಗಗಳಿಗೆ ಸಾಕಷ್ಟು ಆಮ್ಲಜನಕವನ್ನು ಸಾಗಿಸಲು ಸಾಧ್ಯವಾಗದ ಸ್ಥಿತಿ. ಇದರಿಂದಾಗಿ ನಾವು ನಿರಂತರವಾಗಿ ದಣಿದಂತೆ ಭಾಸವಾಗಬಹುದು ಮತ್ತು ಇದು ಹೆಚ್ಚಾದಂತೆ ಕೆಲವು ಗಂಭೀರ ಸ್ಥಿತಿಗಳಿಗೆ ಕಾರಣವಾಗಲೂಬಹುದು. ಈಗ 50 ಮತ್ತು 60ರ ದಶಕದಲ್ಲಿ ವೈದ್ಯರು ಮತ್ತು ವಿಜ್ಞಾನಿಗಳು ರಕ್ತಹೀನತೆಯ ಬಗ್ಗೆ ಕೆಲವು ವಿಷಯಗಳನ್ನು ಖಚಿತವಾಗಿ ತಿಳಿದಿದ್ದರು. ಅಂದ್ರೆ ಕಬ್ಬಿಣದ ಕೊರತೆಯು ರಕ್ತಹೀನತೆಗೆ ಪ್ರಮುಖ ಕಾರಣ ಅಂತ ಅವರಿಗೆ ತಿಳಿದಿತ್ತು. ಈ ಸ್ಥಿತಿಯು ಮಹಿಳೆಯರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಅಂತಲೂ ಅವರಿಗೆ ತಿಳಿದಿತ್ತು. ಆದರೆ ಆ ಕಾಲದಲ್ಲಿ ವಿಜ್ಞಾನವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿದ್ದ ವಿಷಯವೆಂದರೆ ಮಾನವ ದೇಹವು ಮೊದಲು ತನ್ನ ಆಹಾರದಿಂದ ಕಬ್ಬಿಣದ ಅಂಶವನ್ನು ಹೇಗೆ ಹೀರಿಕೊಳ್ಳುತ್ತದೆ ಎಂಬುದು. ಅದನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಾದರೆ ರಕ್ತಹೀನತೆ ಮತ್ತು ಕಬ್ಬಿಣದ ಕೊರತೆ ಇರುವ ಜನರಿಗೆ ಪೂರಕಗಳು ಮತ್ತು ಚಿಕಿತ್ಸಾ ಯೋಜನೆಗಳನ್ನು ವಿನ್ಯಾಸಗೊಳಿಸಲು ಪ್ರಾರಂಭಿಸಬಹುದಾಗಿತ್ತು. ಇಲ್ಲಿಯೇ ಪೀಟರ್ ಎಲ್ವುಡ್ನ ಎಂಟ್ರಿ ಆಯಿತು ನೋಡಿ. ಆ ದಿನ ತನ್ನ ಕಾರಿನಲ್ಲಿ ಕುಳಿತಾಗ ಅವನಿಗೆ ಒಂದು ಅದ್ಭುತವಾದ ಐಡಿಯಾ ಹೊಳೆಯಿತು. ಅವನು ಯೋಚಿಸಿದ್ದು ಹೀಗೆ: ನಮ್ಮ ಆಹಾರದಲ್ಲಿರುವ ಕಬ್ಬಿಣದ ಅಣುಗಳನ್ನು ಟ್ಯಾಗ್ ಮಾಡಲು ಒಂದು ಮಾರ್ಗವಿದ್ದರೆ ಹೇಗೆ? ಯಾಕೆಂದರೆ ಆಗ ನಾವು ದೇಹದೊಳಗೆ ಅದರ ಪ್ರಗತಿಯನ್ನು ಹಿಂದೆಂದಿಗಿಂತಲೂ ಹೆಚ್ಚಿನ ನಿಖರತೆಯೊಂದಿಗೆ ಮೇಲ್ವಿಚಾರಣೆ ಮಾಡಬಹುದು. ದೇಹದಲ್ಲಿ ಕಬ್ಬಿಣವು ಎಲ್ಲಿಗೆ ಹೋಗುತ್ತದೆ, ಅದರಲ್ಲಿ ಎಷ್ಟು ಹೀರಲ್ಪಡುತ್ತದೆ, ಯಾವ ಆಹಾರಗಳು ಹೆಚ್ಚು ಕಬ್ಬಿಣದ ಹೀರಿಕೊಳ್ಳುವಿಕೆಗೆ ಕಾರಣವಾಗುತ್ತವೆ ಮತ್ತು ನಾವು ಅದನ್ನು ಕೃತಕವಾಗಿ ಹೇಗೆ ಪೂರೈಸಬಹುದು ಎಂಬುದನ್ನು ಗಮನಿಸಬಹುದು ಅಂತ. ಇದು ಸೇಮ್ ಟು ಸೇಮ್ ನಮ್ಮ ಲಗೇಜ್ ಮೇಲೆ ಏರ್ ಟ್ಯಾಗ್ ಅನ್ನು ಇರಿಸಿ ಅದನ್ನು ದೂರದಿಂದಲೇ ಮೇಲ್ವಿಚಾರಣೆ ಮಾಡುವ ರೀತಿಯದ್ದೇ ಯೋಜನೆಯಾಗಿತ್ತು. ಮತ್ತು ಎಲ್ವುಡ್ ಆಯ್ಕೆ ಮಾಡಿದ ಏರ್ ಟ್ಯಾಗ್ ರೇಡಿಯೋ ಆಕ್ಟಿವಿಟಿ ಅಥವಾ ವಿಕಿರಣಶೀಲತೆಯಾಗಿತ್ತು. ಈ ವಿಕಿರಣಶೀಲತೆ ಅನ್ನೋದು ಅನೇಕ ವೈದ್ಯಕೀಯ ವಿಧಾನಗಳಲ್ಲಿ ಬಳಸಲಾಗುವ ಸಾಮಾನ್ಯ ಮಾಧ್ಯಮ. ಆದರೆ ಅದನ್ನು ಪರೀಕ್ಷಿಸಲು ಅವರು ವಿನ್ಯಾಸಗೊಳಿಸಿದ್ದ ಪ್ರಯೋಗದಿಂದಲೇ ಸಮಸ್ಯೆ ಪ್ರಾರಂಭವಾಗುತ್ತದೆ. ಶೀತಲ ಸಮರದ ಉದ್ದಕ್ಕೂ ಬ್ರಿಟಿಷ್ ಮತ್ತು ಅಮೆರಿಕನ್ ವಿಜ್ಞಾನಿಗಳು ದುರ್ಬಲ ಜನರ ಮೇಲೆ 100 ವಿಕಿರಣ ಪ್ರಯೋಗಗಳನ್ನು ನಡೆಸಿದರು. ಈಗ ಈ ಪ್ರಯೋಗವನ್ನು ನಡೆಸಲು ಎಲ್ವುಡ್ಗೆ 3 ವಿಷಯಗಳು ಬೇಕಾಗಿದ್ದುವು. 1. ರಕ್ತಹೀನತೆಯಿಂದ ಹೆಚ್ಚು ಪ್ರಭಾವಿತರಾದ ಜನರ ಗುಂಪು. 2ನೇದು, ಅವರು ನಿಯಮಿತವಾಗಿ ಸೇವಿಸುವ ಆಹಾರ ಪದಾರ್ಥವನ್ನು ಅವರ ದೇಹಕ್ಕೆ ಕಬ್ಬಿಣವನ್ನು ನೀಡಲು ಬಳಸುವುದು. ಮತ್ತು 3ನೇದು, ಆ ಕಬ್ಬಿಣವನ್ನು ಟ್ಯಾಗ್ ಮಾಡುವ ಒಂದು ಮಾರ್ಗ.
ಈಗ ಕೊವೆಂಟ್ರಿಯ ಭಾರತೀಯ ವಲಸೆ ಸಮುದಾಯವು ತನ್ನ ಪರೀಕ್ಷಾ ಪ್ರಯೋಗಗಳಿಗೆ ಉತ್ತಮ ಟಾರ್ಗೆಟ್ ಅಂತ ಎಲ್ವುಡ್ ಅರಿತುಕೊಂಡ. ಅವರು ತಿನ್ನುವ ಆಹಾರ ಸಾಮಾನ್ಯವಾಗಿ ನಿಯಮಿತವಾಗಿ ರೋಟಿಗಳ ರೂಪದಲ್ಲಿರುವ ಕಾರಣ ತನ್ನ ಕಬ್ಬಿಣದ ವಿತರಣಾ ಕಾರ್ಯವಿಧಾನಕ್ಕೆ ಅದು ಉತ್ತಮವಾಗಿದೆ ಅಂತಲೂ ಅವನಿಗೆ ಅನಿಸಿತು. ಇನ್ನು ಟ್ಯಾಗಿಂಗ್ ಕಾರ್ಯವಿಧಾನಕ್ಕಾಗಿ ಎಲ್ವುಡ್ ಮತ್ತು ಅವನ ತಂಡವು Fe59 ಎಂಬ ಕಬ್ಬಿಣದ ವಿಕಿರಣಶೀಲ ಐಸೋಟೋಪ್ ಅನ್ನು ಬಳಸಲು ನಿರ್ಧರಿಸಿತು. ಇದು ತಾಂತ್ರಿಕವಾಗಿ ಕಬ್ಬಿಣದ ಅಂಶವಾದರೂ ಅದು ದೇಹವನ್ನು ಪ್ರವೇಶಿಸಿದ ನಂತರ ಸೇವನೆಯ ಮೊದಲು ಮತ್ತು ನಂತರ ದೇಹದ ವಿಕಿರಣ ಮಟ್ಟವನ್ನು ಪರಿಶೀಲಿಸುವ ಮೂಲಕ ಅದು ಎಲ್ಲಿಗೆ ಹೋಗುತ್ತದೆ ಮತ್ತು ಅದರಲ್ಲಿ ಎಷ್ಟು ಹೀರಲ್ಪಡುತ್ತದೆ ಎಂಬುದನ್ನು ಟ್ರ್ಯಾಕ್ ಮಾಡಬಹುದಾಗಿತ್ತು. ಎಲ್ವುಡ್ಗೆ ಇದು ಪರಿಪೂರ್ಣ ಪರಿಹಾರವಾಗಿತ್ತು. ಆದರೆ ಈ ರೀತಿಯ ಪ್ರಯೋಗಕ್ಕೆ ಸ್ವಯಂ ಸೇವಕರ ಅಂದ್ರೆ ಇಚ್ಛಾಪೂರ್ವಕ ಭಾಗವಹಿಸುವವರನ್ನು ಹುಡುಕುವುದು ಸ್ವಲ್ಪ ಕಷ್ಟಕರವಾಗಿರುತ್ತದೆ. ಅಂದ್ರೆ ವಿಕಿರಣಶೀಲ ವಸ್ತುಗಳನ್ನು ತಿನ್ನಲು ಅಷ್ಟು ಸುಲಭವಾಗಿ ಯಾರು ತಾನೇ ಒಪ್ತಾರೆ ಅಲ್ವಾ? ಮೂಲತಃ ಇಂತಹ ಪ್ರಯೋಗಗಳ ಸಂದರ್ಭ ಸಂಭಾವ್ಯ ಪರೀಕ್ಷಾ ವಿಷಯಗಳಿಗೆ ಸಂಬಂಧಿಸಿ ಪ್ರಯೋಗಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ನೀಡುವುದು, ಅವರಿಂದ ತಿಳುವಳಿಕೆಯುಳ್ಳ ಒಪ್ಪಿಗೆಯನ್ನು ಪಡೆಯುವುದು, ಪ್ರಯೋಗದ ಮೊದಲು ಮತ್ತು ನಂತರ ಅವರ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡುವುದು, ಅವರನ್ನು ಸರಿಯಾಗಿ ನೋಡಿಕೊಳ್ಳುವುದು ಮತ್ತು ಸರಿಯಾದ ವೈದ್ಯಕೀಯ ಪ್ರೋಟೋಕಾಲ್ ಅನ್ನು ಅನುಸರಿಸುವುದು ಇವೆಲ್ಲವೂ ಅತೀ ಮುಖ್ಯ. ಎಲ್ವುಡ್ ತನ್ನ ಸಂಪೂರ್ಣ ಯೋಜನೆಗೆ ಯುಕೆ ಸರ್ಕಾರದ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಥವಾ MRCಯಿಂದ ಸರಿಯಾದ ಅನುಮೋದನೆ ಮತ್ತು ಫಂಡಿಂಗ್ ಅನ್ನು ಪಡೆದಿದ್ದ. ಎಲ್ವುಡ್ ತನ್ನ ಪ್ರಯೋಗಾರ್ಥಿಗಳ ಗುಂಪಿನಲ್ಲಿದ್ದ ಹೆಚ್ಚಿನ ವಲಸೆ ಮಹಿಳೆಯರು ಡಾಕ್ಟರ್ ಶಾ ಎಂಬ ಭಾರತೀಯ ವೈದ್ಯರನ್ನು ಭೇಟಿ ಮಾಡಿದ್ದಾರೆಂದು ತಿಳಿದುಕೊಂಡ. ಆದ್ದರಿಂದ ಮೊದಲ ಹಂತವಾಗಿ ಆತ ಪ್ರಯೋಗದ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸಲು ಡಾಕ್ಟರ್ ಶಾ ಅವರನ್ನು ಆಯ್ಕೆ ಮಾಡಿಕೊಂಡ. ಈ ಮಹಿಳೆಯರು ಭಾರತೀಯ ವೈದ್ಯರನ್ನು ನಂಬುವ ಸಾಧ್ಯತೆ ಹೆಚ್ಚು ಮತ್ತು ಈ ಯೋಜನೆಗೆ ದಾಖಲಾಗಲು ಒಪ್ಪಿಕೊಳ್ಳುವ ಸಾಧ್ಯತೆಯೂ ಹೆಚ್ಚು ಅಂತ ಅವನಿಗೆ ತಿಳಿದಿತ್ತು. ಡಾಕ್ಟರ್ ಶಾ ಅವರನ್ನು ಮನವೊಲಿಸಲು ಎಲ್ವುಡ್ ನಿಖರವಾಗಿ ಏನು ಹೇಳಿದ ಮತ್ತು ಸಂಶೋಧನಾ ಯೋಜನೆಯ ನಿಜವಾದ ಉದ್ದೇಶಗಳು ಅವರಿಗೆ ಎಷ್ಟರ ಮಟ್ಟಿಗೆ ತಿಳಿದಿದ್ದವು ಎಂಬ ಬಗ್ಗೆ ಮಾಹಿತಿಗಳು ಇಲ್ಲ. ಯಾಕೆಂದರೆ ಡಾಕ್ಟರ್ ಶಾ ಬಹಳ ಹಿಂದೆಯೇ ನಿಧನರಾದರು ಮತ್ತು ಎಲ್ವುಡ್ ಮತ್ತು ಡಾಕ್ಟರ್ ಶಾ ನಡುವಿನ ಸಂವಹನಗಳ ಯಾವುದೇ ದಾಖಲೆಗಳು ಲಭ್ಯವಿಲ್ಲ. ಅಂತೂ ಡಾಕ್ಟರ್ ಶಾ ಅವರು ಈ ಹೊಸ ಆರೋಗ್ಯ ಪ್ರಯೋಗಕ್ಕೆ ಸೇರಲು 21 ಭಾರತೀಯ ಮಹಿಳೆಯರ ಮನವೊಲಿಸಿದರು ಎಂಬುದು ಸ್ಪಷ್ಟವಾಗಿದೆ. ಡಾಕ್ಟರ್ ಶಾ ಅವರು ಪ್ರಯೋಗಾರ್ಥಿಗಳಿಗೆ ಏನು ಹೇಳಿದರು ಎಂಬುದನ್ನು ನಮಗೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಕೆಲವು ಪ್ರಯೋಗಾರ್ಥಿಗಳ ಹೇಳಿಕೆಯ ಪ್ರಕಾರ ಅವರು ಮೈಗ್ರೇನ್ ಮತ್ತು ದೇಹದ ನೋವುಗಳಂತಹ ಸರಳ ವಿಷಯಗಳಿಗಾಗಿ ಡಾಕ್ಟರ್ ಅನ್ನು ಭೇಟಿ ಮಾಡಿದಂತೆ ತೋರುತ್ತದೆ ಮತ್ತು ಈ ಹೊಸ ಆರೋಗ್ಯ ಪ್ರಯೋಗವು ಅವರ ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಎಂದು ಅವರಿಗೆ ಹೇಳಿ ನಂಬಿಸಲಾಯಿತು. ಈ 21 ಪರೀಕ್ಷಾರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ಎಲ್ವುಡ್ ಮತ್ತು ಅವರ ತಂಡವು ಮುಂದಿನ ಹೆಜ್ಜೆ ಇಟ್ಟಿತು. ಮುಂದಿನ ಕೆಲವು ವಾರಗಳಲ್ಲಿ ಎಲ್ವುಡ್ ತಂಡದ ಸದಸ್ಯನೊಬ್ಬ ಪ್ರತಿದಿನ ಬೆಳಗ್ಗೆ ಈ ಮಹಿಳೆಯರ ಮನೆಗಳಿಗೆ ಭೇಟಿ ನೀಡಿ ವಿಕಿರಣಶೀಲ ಚಪಾತಿಯನ್ನು ತಲುಪಿಸುತ್ತಿದ್ದ. ತದನಂತರ ಅವರು ಅದನ್ನು ತಿಂದಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಲು ಮಧ್ಯಾಹ್ನ ಕರೆ ಮಾಡಲಾಗುತ್ತಿತ್ತು ಅಥವಾ ಮರಳಿ ಅವರ ಮನೆಗೆ ಹೋಗಿ ಪರೀಕ್ಷಿಸಲಾಗುತ್ತಿತ್ತು. ಈ ವಿಚಿತ್ರ ದಿನಚರಿಯ 17 ದಿನಗಳ ನಂತರ ಎಲ್ಲಾ ಪ್ರಯೋಗಾರ್ಥಿಗಳನ್ನು ಹಾರ್ವೆಲ್ ಪ್ರಯೋಗಾಲಯ ಎಂಬ ಸ್ಥಳಕ್ಕೆ ಕರೆದೊಯ್ಯಲಾಯಿತು. ಹಾರ್ವೆಲ್ ಒಂದು ಪರಮಾಣು ಸಂಶೋಧನಾ ಕೇಂದ್ರವಾಗಿತ್ತು. ಅಲ್ಲಿ ಈ ಮಹಿಳೆಯರನ್ನು ದೊಡ್ಡ ಯಂತ್ರಗಳೊಳಗೆ ಕಳುಹಿಸಲಾಯಿತು ಮತ್ತು ಹಲವಾರು ಪರೀಕ್ಷೆಗಳನ್ನು ನಡೆಸಲಾಯಿತು. ಯಾವುದೇ ಸಮಯದಲ್ಲಿಯೂ ಅವರು ಯಾವುದೋ ಪ್ರಯೋಗದಲ್ಲಿ ಭಾಗವಹಿಸಿದ್ದಾರೆ ಎಂಬ ಬಗ್ಗೆ ಒಂದಿನಿತೂ ಮಾಹಿತಿಯನ್ನು ಅವರಿಗೆ ನೀಡಲಿಲ್ಲ. ಅವರ ಉದ್ದೇಶ ಪೂರ್ಣಗೊಂಡ ನಂತರ ಆ ಮಹಿಳೆಯರನ್ನು ಮನೆಗೆ ಹಿಂತಿರುಗಿಸಲಾಯಿತು ಮತ್ತು ಮುಂದೆ ಅವರನ್ನು ಎಂದಿಗೂ ಪುನಃ ಸಂಪರ್ಕಿಸಲೇ ಇಲ್ಲ. ಯಾವುದೇ ವೈದ್ಯಕೀಯ ಆರೈಕೆಯೂ ಇರಲಿಲ್ಲ ಮತ್ತು ಅವರು ಭಾಗವಹಿಸಿದ್ದ ಅಧ್ಯಯನದ ಫಲಿತಾಂಶಗಳನ್ನು ಸಹ ಅವರಿಗೆ ನೀಡಲಿಲ್ಲ. 1 ವರ್ಷದ ನಂತರ 1970ರಲ್ಲಿ ಎಲ್ವುಡ್ ಗೋಧಿ ಹಿಟ್ಟಿನಿಂದ ತಯಾರಿಸಿದ ಚಪಾತಿಯಿಂದ ಕಬ್ಬಿಣದ ಹೀರಿಕೊಳ್ಳುವಿಕೆ ಎಂಬ ಶೀರ್ಷಿಕೆಯ ಪ್ರಬಂಧವನ್ನು ಪ್ರಕಟಿಸಿದ. ಈ ವರದಿಯಲ್ಲಿ ಆ ಮಹಿಳೆಯರು ಕೇವಲ ಹೆಸರಿಲ್ಲದ ದತ್ತಾಂಶ ಬಿಂದುಗಳಾಗಿದ್ದರು ಮತ್ತು ಮುಂದಿನ ಕೆಲವು ವರ್ಷಗಳಲ್ಲಿ ಈ ಮಹಿಳೆಯರು ಮತ್ತು ಈ ಆರೋಗ್ಯ ಪ್ರಯೋಗದಲ್ಲಿನ ಅವರ ಭಾಗವಹಿಸುವಿಕೆಯನ್ನು ಇತಿಹಾಸದಿಂದ ಸಂಪೂರ್ಣವಾಗಿ ಅಳಿಸಿ ಹಾಕಲಾಯಿತು. ಮತ್ತೊಂದೆಡೆ ಎಲ್ವುಡ್ ಬಹಳ ಯಶಸ್ವಿ ವೃತ್ತಿ ಜೀವನವನ್ನು ಹೊಂದಿದ್ದ. ಆದರೆ 1995ರಲ್ಲಿ ಈ ಅಸ್ಪಷ್ಟ ಯೋಜನೆಯನ್ನು ಒಬ್ಬ ವ್ಯಕ್ತಿ ಅಗೆದು ಹೊರಹಾಕಿದರು ಮತ್ತು ಎಲ್ಲಾ ರಹಸ್ಯಗಳು ಹೊರಬಂದವು. 1990ರ ದಶಕದಲ್ಲಿ ಜಾನ್ ಬ್ರೌನ್ಲೋ ಎಂಬ ಬ್ರಿಟಿಷ್ ಚಲನಚಿತ್ರ ನಿರ್ಮಾಪಕರೊಬ್ಬರು ಅಮೆರಿಕನ್ ವೈದ್ಯಕೀಯ ಸಮುದಾಯವನ್ನು ಬೆಚ್ಚಿ ಬೀಳಿಸುತ್ತಿದ್ದ ಹಗರಣದ ಬಗ್ಗೆ ಅರಿತುಕೊಂಡರು. ಪರಮಾಣು ಬಾಂಬ್ಗಳನ್ನು ಪ್ರಚೋದಿಸಲು ಬಳಸುವ ವಸ್ತುವನ್ನು ಮಾನವರಿಗೆ ಇಂಜೆಕ್ಟ್ ಮಾಡಿದ್ದ ಪ್ರಯೋಗವದು. ಜಾನ್ ಅವರು ಈ ಕುರಿತಾದ ಸಂಶೋಧನೆಗಳು ಮತ್ತು ವರದಿಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದಾಗ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು. ಅಮೆರಿಕನ್ನರು ಇಂಥದ್ದನ್ನು ಮಾಡಿದರೆ ಬ್ರಿಟಿಷರು ಹೇಗೆ ತಾನೇ ಹಿಂದಿರಲು ಸಾಧ್ಯ? ಅವರೂ ಇಂಥ ಪ್ರಯೋಗ ಮಾಡಿರಬಹುದು ಅಂತ. ಆದರೆ ಬ್ರಿಟಿಷ್ ಸರ್ಕಾರವು ಈ ರೀತಿಯ ಪ್ರಯೋಗಗಳನ್ನು ನಡೆಸಿದ್ದನ್ನು ನಿರಾಕರಿಸಿತು. ಆಗ ಅವರು ಸ್ವತಃ ತನಿಖೆ ನಡೆಸಲು ಪ್ರಾರಂಭಿಸಿದರು ಮತ್ತು ವಾರಗಟ್ಟಲೆ MRC ಆರ್ಕೈವ್ಗಳು ಮತ್ತು ದಾಖಲೆಗಳನ್ನು ಹುಡುಕಿದ ನಂತರ ಈ ಕೊವೆಂಟ್ರಿ ಎಕ್ಸ್ಪರಿಮೆಂಟ್ ಅವರ ಕಣ್ಣಿಗೆ ಬಿತ್ತು. ಈ ಅಧ್ಯಯನ ಮತ್ತು ಅದರ ಸುತ್ತಲಿನ ಸಂದರ್ಭಗಳನ್ನು ಅಗೆದಷ್ಟು ಈ ಇಡೀ ಪ್ರಕರಣವು ಅನೈತಿಕವಾಗಿ ನಡೆದಿದೆ ಎಂಬ ವಿಚಾರ ಅವರಿಗೆ ಸ್ಪಷ್ಟವಾಯಿತು. ಸಂಪೂರ್ಣ ಸತ್ಯ ತಿಳಿಯಬೇಕಿದ್ದರೆ ಅವರು ಅಧ್ಯಯನದಲ್ಲಿ ಭಾಗವಹಿಸಿದ 21 ಮಹಿಳೆಯರೊಂದಿಗೆ ನೇರವಾಗಿ ಮಾತನಾಡಬೇಕಾಗಿತ್ತು. ಆದರೆ ಅವರ ಬಗ್ಗೆ ಎಲ್ಲಿಯೂ ಯಾವುದೇ ದಾಖಲೆಗಳು ಇರಲಿಲ್ಲ.
ಆದರೆ ಹೇಗೋ ಜಾನ್ ಬ್ರೌನ್ಲೋ ಮತ್ತು ಅವರ ತಂಡವು ವಾರಗಟ್ಟಲೆ ಕೊವೆಂಟ್ರಿ ನೆರೆಹೊರೆಗಳಲ್ಲಿ ಮನೆ ಮನೆಗೆ ತೆರಳಿ ವಿಚಾರಿಸಿ ಒಬ್ಬ ಮಹಿಳೆಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ಆಕೆಯ ಹೆಸರು ಪ್ರೀತಮ್ ಕೌರ್. ಆಕೆಗೆ ಆಗ ಸಾಕಷ್ಟು ವಯಸ್ಸಾಗಿತ್ತು. ಆದರೆ ಆಕೆ ಮತ್ತು ಆಕೆಯ ಮಗ ಜಾನ್ ಮತ್ತು ಅವರ ತಂಡದೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಲು ಮತ್ತು ತಮ್ಮ ಕಥೆಯನ್ನು ಪ್ರಸ್ತುತಪಡಿಸಲು ಒಪ್ಪಿಕೊಂಡರು. ಪ್ರೀತಮ್ ಕೌರ್ ಅವರ ಸಾಕ್ಷ್ಯದ ನಂತರ ಆ 21 ಮಹಿಳೆಯರಲ್ಲಿ ಇನ್ನೊಬ್ಬರ ಮಗಳು ಮುಂದೆ ಬಂದರು. ಆಕೆಯ ತಾಯಿ ಆಗ ಜೀವಂತವಾಗಿರಲಿಲ್ಲ. ಆದರೆ ಆಕೆಯ ತಾಯಿ ಜೀವನದುದ್ದಕ್ಕೂ ಕ್ಯಾನ್ಸರ್ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಿದ್ದರು ಎಂದು ಅವರು ವರದಿಗಾರರಿಗೆ ತಿಳಿಸಿದರು. ಇದನ್ನೆಲ್ಲ ಒಳಗೊಂಡು ಬ್ರೌನ್ಲೋ ಅವರ ಸಾಕ್ಷ್ಯಚಿತ್ರ ಕೊನೆಗೂ ಹೊರಬಂದಾಗ ಅದು ಇಂಗ್ಲೆಂಡ್ನಾದ್ಯಂತ, ವಿಶೇಷವಾಗಿ ಕೊವೆಂಟ್ರಿಯಾದ್ಯಂತ ಆಘಾತದ ಅಲೆಯನ್ನು ಎಬ್ಬಿಸಿತು. ಇಂತಹ ಅನೈತಿಕ ಪ್ರಯೋಗವು ತಮ್ಮ ಮೂಗಿನ ಕೆಳಗೆ ನಡೆದಿದೆ ಎಂದು ಜನರಿಗೆ ನಂಬಲು ಸಾಧ್ಯವಾಗಲಿಲ್ಲ. ವಾಸ್ತವವಾಗಿ ಈ ಅಧ್ಯಯನದ ಮೂಲ ಉದ್ದೇಶ ಒಳ್ಳೆಯದೇ ಇರಬಹುದು. ಆದರೆ ಎಲ್ವುಡ್ ಈ ಅಧ್ಯಯನದಲ್ಲಿ ತೋರಿದ್ದ ಅಸಡ್ಡೆ ಮತ್ತು ಅನೈತಿಕ ವಿಧಾನ ನಿಜಕ್ಕೂ ಖಂಡನಾರ್ಹ. ಆ ಕಾರಣದಿಂದಾಗಿ ಇದು ಪ್ರಾಚೀನ ವಸಾಹತುಶಾಹಿ ಸಂಪ್ರದಾಯದ ಮತ್ತೊಂದು ಮುಂದುವರಿಕೆಯಂತೆಯೇ ಕಾಣುತ್ತದೆ. ಅದಕ್ಕಾಗಿಯೇ ನಾವು ಈ ಕಥೆಯನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಯಾಕೆಂದರೆ ಪ್ರೀತಮ್ ಕೌರ್ ಮತ್ತು ಇತರ 20 ಮಹಿಳೆಯರು ಸರ್ಕಾರಿ ವರದಿಯಲ್ಲಿ ಕೇವಲ ಒಂದು ಪ್ಯಾರಾಗ್ರಾಫ್ ಆಗಲಷ್ಟೇ ಸೀಮಿತರಾದರು. ಕನಿಷ್ಠ ಪಕ್ಷ ಅವರ ಕಥೆಯ ಬಗ್ಗೆ ಸಾರ್ವಜನಿಕ ಜಾಗೃತಿ ಉಂಟಾದರೆ ಭವಿಷ್ಯದಲ್ಲಿ ಅಂತಹ ಕೊವೆಂಟ್ರಿ ಪ್ರಯೋಗಗಳು ನಡೆಯದಂತೆ ತಡೆಯಬಹುದು.